ಸೂರ್ಯಕಾಂತಿ ನೋಡಿಲೆ ಅಕ್ಕ ನಮಸ್ಕಾರ ಕಾಳವ ನನ್ ಗೆಪ್ತಿ ಆಯ್ತಾ ನಿಂಗೆ ಬೆಳಿಗ್ಗೆ ಒಂದ್ಕಿತ ಬಂದಿದ್ದೆ ನಾನು ಅಲ್ಲ ನೋಡಿವ್ನಿ ಹೆಂಗವಳು ಬೆಳ್ಳಿ ಪಾಪಣ್ಣ ಎಲ್ಲಿ ಕಳ್ಕೊಂಡು ಅವ್ನು ದುಃಖದಾಗ ಅವನೇ ಮತ್ತೆ ಗೆಪ್ತಿ ಮಾಡಿ ಅವನಿಗೆ ದುಃಖ ಜಾಸ್ತಿ ಮಾಡ್ತೀಯ ಏನು ಬೆಳ್ಳಿ ಹೋಗ್ಬಿಟ್ಲಾ ಇಷ್ಟು ಬೇಗ ನನಗೆ ಬಿಟ್ಟು ಹೊರಟೋಯ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅನ್ಯಾಯ ಮಾಡಿ ಹೊರಟೋಗ್ಬಿಟ್ರು ಬೆಳ್ಳಿ ಏನಾಗಿತ್ತು ಪಾಪಣ್ಣ ಉಸರ್ ಕೆಟ್ಟಿತ್ತ ಇವ್ರು ಪ್ರೀತಿಗೆ ಹಂಗೆ ಹಿಂಗಂತವ್ರೆ ಅಷ್ಟಿಗೆ ಎದುರ್ಕೊಂಡ್ಬಿಡಲ್ಲ ಪುಣ್ಯವಂತೆ ಇಂಥವ್ರನ್ನ ಕಟ್ಕೊಂಡು ಹೇಗೋದಕ್ಕಿಂತ ಹೋಗೋದೇ ಎಷ್ಟೋ ವಾಸಿ ಸ್ನೇಹಿತಿಗೆ ಅವಮಾನ ಮಾಡ್ತೀರ ನೀನು ಪ್ರಾಣನೇ ಹೋಗಿತ್ತು ನೀ ಹೇಳಿದ ಮಾತು ಕೇಳಿ ಅಷ್ಟು ಹೇಳಿ ಬಂದ್ಬಿಟ್ರೆ ನಾನು ಏನ್ ಮಾಡ್ಬೇಕು ಚೌಡವ್ವ ಎಲ್ಲ ಆಗ್ಲೇ ಹೇಳಿದ್ನಲ್ಲ ಗೌಡ ಇನ್ನೇನೈತೆ ಮಗಿಗೆ ಇದು ಕಷ್ಟ ಕಾಲ ಪರಿಹಾರ ಏನು ಅದಕ್ಕೆ ಹಿಂದಿನ ಜನ್ಮದ ವಾಸನೆ ಅಷ್ಟು ಸುಲಭವಾಗಿ ಹೋಗಕ್ಕಿಲ್ಲ ಗೌಡ ನೀನೇ ಮಾಡಿದ್ರು ನೀನೇನೇ ಮಾಡಿಸಿದ್ರು ನೀನ್ ಇದ್ ಕಡೆ ಕೇಳಿದ್ರೆ ಅದು ಹತ್ ಕಡೆ ಕೇಳಿತದೆ ಪಾಪ ಮಧ್ಯದಾಗೆ ಆ ಮಗ ಕಷ್ಟ ಪಡ್ತದೆ ಈಗ ನಾನೊಂದು ನಿಂಬೆ ಹಣ್ಣ ಕೊಡ್ತೀನಿ ಅದನ್ನ ತಕ್ಕೊಂಡೋಗಿ ನಿನ್ನ ಮಗಳು ಮಲಗೋ ಮಂಚದ ಕಾಲಕ್ಕೆ ಕಟ್ಟಬೇಕು ಆದ್ರೆ ಒಂದು ವಿಷಯ ಗೆಪ್ತಿಗಿರ್ಲಿ ಯಾವುದೇ ಕಾರಣಕ್ಕೂ ಈ ವಿಚಾರ ನಿನ್ನ ಮಗಳಿಗೆ ಗೊತ್ತಾಗಬಾರ್ದು ಮನೆಯಲ್ಲಿ ಯಾರ ತಾವಾನು ಇದ್ರ ಬಗ್ಗೆ ಮಾತಾಡಬಾರ್ದು ಹಾ ಹಂಗೇನೆ ಮಲ್ಲವ್ವ ತಾಯಿ ಪೂಜೆ ಮಾಡಿರೋ ದಾರ ಕೊಡ್ತೀನಿ ಅದನ್ನ ತಕೊಂಡೋಗಿ ನಿನ್ನ ಮಗಳು ತೋಳು ಕಟ್ಟು ಆ ದಾರಾನೇ ಅವಳನ್ನ ಕಾಪಾಡಬೇಕು ತಗೋ ಇದನ್ನ ತಗೊಂಡು ಹಿಂದಿರುಗದೆ ಮಧ್ಯದಲ್ಲಿ ಎಲ್ಲೂ ನಿಂತ್ಕೊಳ್ಳದೆ ನೆಟ್ಟಗ್ ಮನೆಗೆ ಹೋಗು ಏನಾಯ್ತು ಹೇಳು ಏನಾದ್ರೆ ನಿನ್ಗೇನು ನೀನ್ ದೊಡ್ಡ ಬುದ್ಧಿವಂತ ದೊಡ್ಡ ಜ್ಞಾನ ಸಂಪಾದನೆ ಮಾಡ್ಬಿಟ್ಟಿದೀಯ ನಾವೆಲ್ಲ ಹುಳುಗಳಂಗ್ ಕಾಣಿಸ್ತಿದೀವಿ ನಿನ್ ಕಣ್ಣಿಗೆ ನಮ್ ಚಿಂತೆ ನಿನ್ಗೆ ಯಾಕೆ ಮುದ್ದೆ ಮಾಡಿಟ್ಟಿದೀನಿ ಗಡದ ತಿಂದು ಬಿತ್ಕೋ ಹೋಗು ಅಮ್ಮ ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ನ ಮನೆಗೆ ಬರೋದಿಲ್ಲ ನೋಡು ಬರ್ಬೇಡ ಯಾರು ಬಾ ಅಂದರು ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ಮನೆ ನನ್ಗೊಬ್ಳಿಗೆ ಬೇಕಾಗಿರೋದು ಸಾಯ ಗಂಟ ನಾನು ಇಲ್ಲೇ ಇರ್ತೀನಿ ನೀವೆಲ್ಲ ನಿಮ್ ಇಷ್ಟ ಬಂದಂಗೆ ಸುತ್ತಾಡ್ಕೊಂಡು ಆರಾಮಾಗಿರಿ ಯಾರು ಬೇಡಂತಾರೆ ಮಗ ಬೆಳೆದು ದೊಡ್ಡನಾಗಿ ಓದಿ ನಮ್ ಕಷ್ಟ ಕಾಲಕ್ಕೆ ಆಯ್ತೇನೆ ಅನ್ಕೊಂಡಿದ್ದೆ ಅದು ಆಗಂಗಿಲ್ಲ ಅಂತ ಗೊತ್ತಾಯ್ತು ನಿಮ್ಮ ಅಪ್ಪಂಗಂತೂ ಇಜ್ಜೆ ಇಲ್ಲ ಬುದ್ಧಿ ಇಲ್ಲ ಹಳ್ಳಿ ಗಮಾರನ್ ತರ ಇಲ್ಲೇ ಉಳಿದ್ಬಿಟ್ಟ ಅವನಿಂದ ಅಂತೂ ನಂಗೆ ನೆಮ್ಮದಿ ಇಲ್ಲ ನೀನಾರು ಬುದ್ಧಿವಂತನಾಗಿ ಕೆಲಸ ಹಿಡಿದು ನೆಮ್ಮದಿ ಕೊಡ್ತೀಯ ಅಂದ್ರೆ ಅದು ಈ ಜನರಲ್ಲಿ ನಾನು ಕಾಣಲ್ಲ ಬಿಡು ಅಮ್ಮ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನೀನ್ ಕೆಲಸ ಹುಡುಕಿ ನನಗೆ ನೆಮ್ಮದಿ ಕೊಡೋ ಹೊತ್ತಿಗೆ ನಿಮ್ಮಪ್ಪ ನನ್ ಚಟ ಕಟ್ಟಿರ್ತಾನೆ ಬಿಡು ನಮ್ಮ ಕಾಂತಿ ಒಳ್ಳೇದಾಗ್ಲಿ ಅಂತ ಇದನ್ನೆಲ್ಲ ಮಾಡಿಸ್ಕೊಂಡು ಬರೀ ಚೌಡವ್ವ ಏನಂದ್ಲು ಅದಕ್ಕೆ ಇದನ್ನೆಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಈ ತಾಯ್ತಾ ನಿಂಬೆ ಹಣ್ಣು ಆದ್ರೆ ಒಂದು ವಿಷಯ ಇದನ್ನು ತಂದು ಕಟ್ಟಿದ ಮಾತ್ರ ಯಾರ ಮುಂದೆ ಹೇಳಕ್ ಹೋಗ್ಬಾರ್ದು ಯಾರಾದ್ರೂ ಇದನ್ನು ಕಿತ್ತು ಹಾಕ್ಬಿಟ್ರೆ ಮುಗೀತು ಕತೆ ಯಾರ್ ಕಿತ್ ಹಾಕ್ತಾರೆ ಯಾರಿಗೆ ಗೊತ್ತು ಶತ್ರುಗಳು ಒಳಗೆ ಇದ್ದಾರೆ ಅಂತ ಚೌಡವ್ವ ಹೇಳಿದಾಳೆ ಅಂದಮೇಲೆ ನಾವು ಹುಷಾರಾಗಿರ್ಬೇಕು ದೇವ್ರ ಕೋಣೆಲಿಟ್ಟು ಬೆಳಗ್ಗೆ ಸ್ನಾನ ಮಾಡಿ ಮಡಿಯಿಂದ ಪೂಜೆ ಮಾಡಿ ಆಮೇಲೆ ಕಾಂತಿ ಕಟ್ಟು ಆಯ್ತಾ ಹುಷಾರು ಈ ವಿಷಯ ಯಾರಿಗೆ ಗೊತ್ತಾಗಬಾರ್ದು